ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಘನಘೋರ ದುರಂತ ಇದು. ಪಬ್ಲಿಕ್ ಟಿವಿಗೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 13 ಜನ ಕಪ್ಪೆ ಚಿಪ್ಪಿಗಾಗಿ ನದಿಗೆ ಇಳಿದಿದ್ರು. ಅದರಲ್ಲಿ 8 ಜನ ಮೃತಪಟ್ಟಿದ್ದಾರೆ. 13 ಜನರಲ್ಲಿ 8 ಜನ ಮೃತಪಟ್ಟಿದ್ದು, 3 ನಾಪತ್ತೆಯಾಗಿದ್ದಾರೆ. ಇಬ್ಬರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಮಂಕಾಳ್ ವೈದ್ಯ ಕೊಡ್ತಾ ಇದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಮೃತರು ಎಲ್ಲರೂ ಕೂಡ ಒಂದೇ ಕುಟುಂಬದವರಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು. ಪಬ್ಲಿಕ್ ಟಿವಿಗೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಈ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಹಲೋ ಸರ್, ಸುಕೇಶ್ ಪಬ್ಲಿಕ್ ಟಿವಿಯಿಂದ. ಸರ್ ಸುಕೇಶ್ ಪಬ್ಲಿಕ್ ಟಿವಿಯಿಂದ ಸರ್. ಹೇಳಿ ಸರ್. ಸರ್ ಎಲ್ಲಿ ಸರ್ ಈಗ ನೀವು ಬೆಂಗಳೂರು ಇದ್ದೀರಾ ಅಥವಾ? ನಾನು ಬೆಂಗಳೂರು ಇದ್ದೆ. ನಾನೀಗ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಈಗ ಹೋಗ್ಬೇಕು ಊರಿಗೆ. ಎಷ್ಟು ಗಂಟೆ ಫ್ಲೈಟ್ ಸರ್? ತಾವು ಈಗ ಪ್ರೆಸೆಂಟ್ ಎಲ್ಲಿದ್ದೀರಿ? 6 ಗಂಟೆ. ಪ್ರೆಸೆಂಟ್ ಎಲ್ಲಿದ್ದೀರಿ? ಇಲ್ಲ, ಮತ್ತೆ ಯಾವ್ದು ಇಲ್ಲ. ಅದಕ್ಕೂ ಮೊದಲೇ ನಮ್ಮ ಮಂಗಳೂರು ಏರ್ಪೋರ್ಟ್ ಮಾತ್ರ ನಮ್ಗೆ ಹತ್ರ. 6 ಗಂಟೆ ಬುಕ್ ಮಾಡಿದ್ದೆ ಈಗ. ಸರ್ ಈಗ ತಾವು ಎಲ್ಲಿದ್ದೀರಿ ಸರ್? ಪ್ರೆಸೆಂಟ್ ಎಲ್ಲಿದ್ದೀರಿ ಸರ್? ಈಗ ಏರ್ಪೋರ್ಟ್ ರೋಡ್ ಅಲ್ಲೇ ಇದ್ದೀನಿ. ಇದಕ್ಕೇನಾದ್ರು ಹೋಗಿದ್ರೆ ಸರ್? ರೆಸಾರ್ಟ್ ಅಲ್ಲಿ ಏನಾದ್ರು ಇದ್ದೀರಾ? ಇಲ್ಲ ಮೀಟಿಂಗ್ ಹತ್ರ? ಇಲ್ಲ, ಅಲ್ಲಿ ಹೋಗ್ಬೇಕು ಈಗ. ಯಾಕೆಂದ್ರೆ ಇಲ್ಲಿ ಸುಮ್ಮನೆ ಟೈಮ್ ಇದೆಯಲ್ಲ, 1 ಗಂಟೆ ಟೈಮ್. ಸರ್ ನಿಮ್ಗೇನ್ ಮಾಹಿತಿ ಇದೆ ಸರ್ ಈಗ? ಎಕ್ಸಾಕ್ಟ್ ಆಗಿ ಏನಿದೆ ಸರ್ ಈಗ ಮಾಹಿತಿ? ಅಂದ್ರೆ ಎಷ್ಟು ಜನ ಇದಾಗಿದೆ, ಏನಾಗಿದೆ? ಟೋಟಲ್ 13 ಜನ. 13ರಲ್ಲಿ 2 ಜನ ಸೀರಿಯಸ್ ಇದ್ದಾರೆ, ಮಣಿಪಾಲ್ ಕಳಿಸಿದ್ದಾರೆ. 8 ಬಾಡಿ ಸಿಕ್ಕಿದೆ. ಓಕೆ ಸರ್. 3 ಜನ ಮಿಸ್ ಆಗಿದ್ದಾರೆ. ಅದು ಹುಡುಕ್ತಾ ಇದ್ದಾರೆ. ಓಕೆ ಸರ್. ಅಲ್ಲಿ ಅಧಿಕಾರಿಗಳು, ಅಲ್ಲಿ ಪಬ್ಲಿಕ್ ಜನ ಎಲ್ಲ, ಕಾರ್ಯಕರ್ತರು, ಮುಖಂಡರು ಎಲ್ಲ ನೋಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ ಸರ್. ನಮ್ಗೆ ಬೇರೆ ಯಾವುದು ಇದು ಏರ್ಪೋರ್ಟ್, ಒಂದೇ ಏರ್ಪೋರ್ಟ್ ಇರೋದು ಮಂಗಳೂರು. ಹಾಗಾಗಿ ಈಗ ನೀವು ಹೊರಟಿದ್ದೆ 6 ಗಂಟೆ. ಹೌದು, 6 ಗಂಟೆ ಬುಕ್ ಮಾಡಿದೆ ಈಗ. ಓಕೆ. ಅಲ್ಲಿ ಸರ್ DC SP ಯಾರು ಇದ್ದಾರೆ ಸರ್ ಸ್ಪಾಟ್ ಅಲ್ಲಿ? DC ಬಂದಿದ್ದಾರೆ, SP ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳೆಲ್ಲ ಇದ್ದಾರೆ. ಓಕೆ ಸರ್. ಇಮಿಡಿಯೇಟ್ ಬಂದಿದ್ದಾರೆ. ಹೇಗಾಯ್ತು ಘಟನೆ ಅಂತ ಏನಾದ್ರು ಗೊತ್ತಾಗಿದೆ ಸರ್ ತಮ್ಮ ಮಾಹಿತಿ? ಇಲ್ಲ, ಅದು ನಮ್ಮ ಕಡೆ ಕಲ್ವಾ ಅಂತ ಹೇಳ್ತಾರೆ. ಅದು ಕಲ್ವಾ ತೆಗಿಲಿಕ್ಕೆ ಹೋಗ್ತವೆ. ಅದು ನೀರು ಹೈಟೆಡ್ ಮತ್ತೆ ಲೋಟೆಡ್ ಅಂತ. ಲೋಟೆಡ್ ಆದಾಗ ತೆಗಿಲಿಕ್ಕೆ ಹೋಗ್ತಾರೆ. ಅದು ನೀರು ಬಂದಿದ್ದು ಗೊತ್ತಾಗ್ಲಿಲ್ಲ. ಅದು ಒಂದ್ ಕಡೆ ಹೊಂಡ ಇರ್ತದೆ, ಒಂದ್ ಕಡೆಗೆ ಏನು ರಮ್ ತಟ್ಟೆ ಇರ್ತದೆ. ಸ್ವಲ್ಪ ಹೊಂಡಕ್ಕೆ ಹೋಗ್ಬಿಟ್ರೆ, ಹೊಂಡದ ಸೈಡ್ ಹೋದ್ರಂತ ಕಾಣ್ತದೆ ಇವರು. ಇಷ್ಟು ದೊಡ್ಡ ಅನಾಹುತ ಇದೆ ಫಸ್ಟ್ ರೀ ಆದದ್ದು. ಯಾವಾಗೂ ಆದದ್ದಿಲ್ಲ. ಇದೇನೆ ಮೊದ್ಲಿಂದನೂ ಮಾಡ್ತಾ ಬಂದಂತದ್ದು ಇದು. ಅದನ್ನೇ ತಗೊಂಡೋಗ್ಕೊಂಡು ಮನೆಗೆ ಉಪಯೋಗಿಸ್ತಿದ್ರು, ಅಥವಾ ಏನೋ ಕೆಲವರು ತಗೊಂಡೋಗಿ ಮಾರ್ತಿದ್ರು, ಜೀವನ ಮಾಡ್ತಿದ್ರು. ಹಾಗೆ ಎಸ್, ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯರಾಗಿರುವ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಈ ಘಟನೆ ನಡೆಯುವಾಗ ತಾವೆಲ್ಲಿದ್ರಿ? ಮೇಡಮ್, ಇದು ಘಟನೆ ನಡೆದಿದ್ದು ತುಂಬಾ ಬೇಸರ ಸಂಗತಿ. ಆದ್ರೆ ಕೆಲವು ಒಂದೇ ಕುಟುಂಬದವರು ಸಾಧಾರಣ ಒಂದು 13 ಜನ ಅಂತ ಇದಾಗಿತ್ತು. ಈಗಾಗಲೇ ಆಲ್ರೆಡಿ 9 ಬಾಡಿ ಸಿಕ್ಕಿದೆ. ಈಗ ನಿನ್ನೆ ರಾತ್ರಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗೋದ್ರಿಂದ ಭಟ್ಕಳದಲ್ಲೂ ತುಂಬಾ ನದಿ ಹಳ್ಳಗಳೆಲ್ಲ ಫುಲ್ ಆಗಿತ್ತು. ಅದರಂತೆ ಇವತ್ತೇ ಸಾರದೊಳ್ಳಿ ಭಾಗದಿಂದ ಒಂದೇ ಕುಟುಂಬ ಒಂದು ದಾಯಿವಾದಿಗಳಂತ ಈ ಸಿಪ್ಪೆಕಲ್ಲು ತೆಗಿಲಿಕ್ಕೆ ಹೋಗಿದ್ದಾರೆ ಮೇಡಮ್. ಅದು ಹೊಸ ಜಾಗದ್ರಿಂದ ಅವ್ರಿಗೆ ಎಂದಂತೆ ಕೆಲವು ಇದು ಘಟನೆ ನಡೆದ ಸ್ಥಳ ಇವತ್ತೇ ಹೊಸ ಜಾಗ. ಅವರು ಹೊಸ ಜಾಗದಲ್ಲಿ ತೆಗಿಲಿಕ್ಕೆ ಹೋಗಿದಾಗ ಒಬ್ರು ಕಾಲ್ ಜಾರ ಹೋಗಿದ್ದಾರೆ. ಒಬ್ರು ಹಿಡಿಲಿಕ್ಕೆ ಹೋಗಿ ಇದು ದುರಂತಕ್ಕೆ ಕಾರಣವಾಗಿದೆ ಮೇಡಮ್. ಓಕೆ. ಮತ್ತೆ ನಮಗೆ ಸಚಿವರು ಹೇಳಿರೋ ಪ್ರಕಾರ ಜೋರಾಗಿ ನೀರು ಬಂತು, ಅದು ಘಟನೆಗೆ ಕಾರಣ. ನೀರು ಫುಲ್ ಇದಾಗಿದೆ ಮೇಡಮ್. ಈ ಸಮುದ್ರ ಮಟ್ಟ ಜಾಸ್ತಿ ಇರೋದ್ರಿಂದ ಸಾಕಷ್ಟು ನೀರು ಇವ್ರಿಗೆ ಬ್ಯಾಲೆನ್ಸ್ ಸಿಕ್ಕದೆ ಈ ರೀತಿ ಆಗಿದೆ ಮೇಡಮ್. ಓಕೆ. ಸದ್ಯ ಅಲ್ಲಿನ ಸಿಚುವೇಶನ್ ಹೇಗಿದೆ ಮಂಜುನಾಥ್? ಮೇಡಮ್, ಸದ್ಯ ಅಲ್ಲಿನ ಸಿಚುವೇಶನ್ ಹೇಗಿದೆ ಇವಾಗ? ಸದ್ಯ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಒಂಥರ ಶೋಕದ ವಾತಾವರಣ ಸೃಷ್ಟಿಯಾಗಿದೆ ಮೇಡಮ್. ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನ ಸಂಬಂಧಿಕರು ಹಾಗೂ ಯುವತಿಗಳು, ಊರಿನ ಎಲ್ಲ ತುಂಬಾ ಆಕ್ರಂದನ ಮುಗಿಲಿಬಿಟ್ಟಿದೆ ಮೇಡಮ್. ಓಕೆ. ಧನ್ಯವಾದಗಳು ಮಂಜುನಾಥ್ ಅವರೇ.